ಓಂ ನಮಃ ಶಿವಾಯ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಸಹ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ನಮ್ಮ ಒಂದು ಚಾನಲ್ನಲ್ಲಿ ನಾನು ಮೊದಲಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಶುಭ ವಿಚಾರಗಳ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ ಮಾಡಿ ಪ್ರಸ್ತುತಪಡಿಸ್ತಾ ಇರ್ತೇನೆ ಅಷ್ಟೇ. ಸೊ ಅದರಿಂದ ದಯವಿಟ್ಟು ಈ ವಿಡಿಯೋನ ಹೆದರಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಯಾರು ಸಹ ಏನು ಹೆದರಿಸ್ತಾ ಇದ್ದಾರೆ ಗುರುಗಳು ಅಂತ ಅಂದ್ಕೊಳ್ಬೇಡಿ. ಇವರು ಯಾವಾಗಲೂ ಎದುರಿಸ್ತಾನೆ ಇರ್ತಾರೆ ಅಂತ ಅಂದ್ಕೊಳ್ಬೇಡಿ. ಶುಭ ವಿಚಾರನೇ ಇಲ್ವಾ ಅಂತಲೂ ಅಂದ್ಕೊಳ್ಬೇಡಿ. ಸೊ ಹಂಗೆ ಯಾರು ಕಮೆಂಟ್ ಮಾಡಿ ಶುಭ ವಿಚಾರ ಏನಿಲ್ವಾ ಅಂತಂದರೆ ಅವ್ರು ನಮ್ಮ ಚಾನಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದು ಧನುರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳನ್ನು, ಒಂದು 5 ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ. ಶುಭ ವಿಚಾರಗಳು ಇದೆ, ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಮಾರ್ಚ್ ತಿಂಗಳ ಧನುರಾಶಿಯವರ ಶುಭ ವಿಚಾರಗಳ ವಿಡಿಯೋ ಅಂತ ಮತ್ತೊಂದು ಮಾಡ್ತೇನೆ, ಅದನ್ನೂ ಸಹ ಅಪ್ಲೋಡ್ ಮಾಡ್ತೇನೆ. ಸೊ ದಯವಿಟ್ಟು ತಾಳ್ಮೆ ಇರಲಿ, ಖಂಡಿತವಾಗಿ ವಿಡಿಯೋಗಳನ್ನು ಕೊಡ್ತಾ ಇರ್ತೇನೆ, ದಯವಿಟ್ಟು ಸಹಕರಿಸಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇರೋರು ಈ ಒಂದು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಇನ್ನು ಅಂದರೆ ಫಾಲೋ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಕಮೆಂಟ್ ಮಾಡಿ ಬನ್ನಿ, ಆರಂಭಿಸೋಣ. ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳೇನು ಅಂದರೆ, ಮಾರ್ಚ್ನಲ್ಲಿ ನಿಮಗೆ ಮಾರ್ಚ್ 14ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ರವಿ 14ರಿಂದ ಆಚೆ ಮೀನರಾಶಿಗೆ ರವಿ ಸಂಚಾರ ಆಗುತ್ತೆ. 15 ದಿವಸ ಇಲ್ಲಿ, 15 ದಿವಸ ಒಂದು ಮೊದಲ 2 ವಾರ ಕುಂಭರಾಶಿಯಲ್ಲಿ, ನಂತರದ 2 ವಾರ ಮೀನರಾಶಿಯಲ್ಲಿ ರವಿಗ್ರಹದ ಸಂಚಾರ. ಇನ್ನು ಬುಧ ಗ್ರಹ, ಶುಕ್ರ ಗ್ರಹ ಹಾಗೂ ರಾಹು ಗ್ರಹದ ಒಂದು ಸ್ಥಾನ ಮೀನರಾಶಿ ಆಗುತ್ತೆ. ಅದರಿಂದ ಒಂದು ಚತುರ್ಗ್ರಹ ಮಹಾಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಂಡು ಬರಲಿದೆ. 4 ಗ್ರಹಗಳು ಮೀನರಾಶಿಯಲ್ಲಿರಲಿದೆ. ಅಷ್ಟಲ್ಲದೆ ಕುಂಭರಾಶಿಯಲ್ಲಿ ಶನಿಗ್ರಹ, ಕನ್ಯಾ ರಾಶಿಯಲ್ಲಿ ರಾಹುಗ್ರಹ, ಮಿಥುನ ರಾಶಿಯಲ್ಲಿ ಕುಜಗ್ರಹ, ವೃಷಭ ರಾಶಿಯಲ್ಲಿ ಗುರುಗ್ರಹ. ಇದು ಸಾಮಾನ್ಯವಾದಂಥ ಒಂದು ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿಗೋಸ್ಕರವಾಗಿರುತ್ತೆ. ಇದನ್ನೆಲ್ಲ ಆಧಾರವಾಗಿಟ್ಕೊಂಡೇ ನಾವು ನಿಮಗೆ ಮಾರ್ಚ್ ತಿಂಗಳ ಒಂದು ವಿಚಾರಗಳನ್ನು, ಮಾಸ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಎಚ್ಚರಿಕೆಗಳೇನು? ಮೊದಲನೇ ಎಚ್ಚರಿಕೆ ಧನುರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ನಿಮ್ಮ ರಾಶಿಗಿಂತ 7ನೇ ರಾಶಿಯಲ್ಲಿಯೇ ಇರ್ತಾನೆ. ಕುಜ ಯಾರು? ವ್ಯಯಾಧಿಪತಿ, ಪಂಚಮಾಧಿಪತಿಯೂ ಹೌದು, ವ್ಯಯಾಧಿಪತಿಯೂ ಹೌದು. ಸೊ 50-50 ಅಂತ ಆಗ್ಬಿಡುತ್ತೆ. ಸೊ ಏನಾಗ್ಬಿಡುತ್ತೆ, ವ್ಯಯಾಧಿಪತಿಯಾಗಿ ಸಪ್ತಮದಿಂದ ಕುಜನ ಪ್ರಭಾವ ಬಿದ್ದುಬಿಡ್ತು ಅಂದರೆ, ಪಂಚಮಾಧಿಪತಿ ಬಿಟ್ಟು ವ್ಯಯಾಧಿಪತಿಗೆ ಪ್ರಭಾವ ಬಿದ್ದುಬಿಡ್ತು ಅಂತಂದರೆ ನಿಮಗೆ ಲಾಸ್ ಆಗುವ ಸಾಧ್ಯತೆ ಇರುತ್ತೆ. ಅಂದರೆ ಓವರಾಲ್ ಆಗಿ ನೋಡಿದಾಗ ಏನಾಗುತ್ತೆ, ಧನುರಾಶಿಯವರು ಮಾರ್ಚ್ ತಿಂಗಳಲ್ಲಿ ಮಾಡುವಂತಹ ಹೂಡಿಕೆಗಳಿರಬಹುದು ಅಥವಾ ಕೈ ಹಾಕಿದ ಕೆಲಸಗಳು, ಹಾಗೆ ತಗೊಳ್ಳೋಣ. ಧನುರಾಶಿಯವರು ಮಾರ್ಚ್ ತಿಂಗಳಲ್ಲಿ ಯಾವುದೇ ಒಂದು ಹೊಸದಾದಂತಹ ಕೆಲಸಕ್ಕೆ ಕೈ ಹಾಕಿದ್ರು ಅಂದರೆ ಅದು ಸಕ್ಸಸ್ ಆಗುವಂತಹದ್ದು ಚಾನ್ಸಸ್ಸು ಓನ್ಲಿ 50%, ಫೇಲ್ ಆಗುವಂಥ ಚಾನ್ಸಸ್ಸು, ಅದರಿಂದ ಲಾಸ್ ಆಗುವಂಥ ಚಾನ್ಸಸ್ಸು 50%. ಯಾಕೆಂದರೆ ಪಂಚಮ ಹಾಗೂ ವ್ಯಯಾಧಿಪತಿಯಾದಂತಹ ಕುಜಗ್ರಹ ಸಪ್ತಮದಲ್ಲಿದ್ದಾನೆ. ಇಲ್ಲಿ ಏನಾಗುತ್ತೆ, ನೀವು ಕೈ ಹಾಕಿದ ಕೆಲಸ ಸಕ್ಸಸ್ ಮಾಡ್ಕೊಳ್ಳೋಕೆ, ಆ ಕೆಲಸವನ್ನು ಮುಗಿಸ್ಲಿಕ್ಕೋಸ್ಕರ ನಿಮ್ಮ ಸ್ನೇಹಿತರ ಮೇಲೆ ನೀವು ಅವಲಂಬಿತರಾಗ್ತೀರಾ. ಬಟ್ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿರ್ತಾನೆ, ಸಪ್ತಮದಲ್ಲಿ ಕುಜನಿರ್ತಾನೆ. ಕುಜ ಸ್ವಲ್ಪ ಉಗ್ರ ಸ್ವಭಾವದವನಾದ್ರಿಂದ ನಿಮ್ಮ ಸ್ನೇಹಿತರು ಯಾರೋ ನಿಮಗೆ ನಾನು ಮಾಡ್ಕೊಡ್ತೀನಿ, ಇದನ್ನೇನು ಡೋಂಟ್ ವರಿ ಅನ್ನೋ ರೀತಿ ನಿಮಗೆ ಆಶ್ವಾಸನೆ ಕೊಟ್ಟು ನಿಮ್ಮಿಂದ ಎಲ್ಲ ನಿಮ್ಮ ಹತ್ರ ದುಡ್ಡು ತಗೊಂಡು ಅಥವಾ ಆ ಕೆಲಸ ಆಗ್ಲಿಕ್ಕೆ ಏನು ಬೇಕೋ ದುಡ್ಡು ತಗೊಂಡು ಮತ್ತೊಂದು ಓಡಾಡಿಸೋದು, ನಿಮ್ಮನ್ನ ಎಲ್ಲ ಮಾಡೋದೆಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಮಾಡಿಸ್ಕೊಂಡ ನಂತರ ಅವ್ರು ನಿಮ್ಮ ಕೈಗೂ ಸಿಗಲ್ಲ, ಅವ್ರ ಕೆಲಸ ಮಾಡೋಕ್ಕೂ ಆಗೋದಿಲ್ಲ, ಅದು ಸಮಸ್ಯೆ ಆಗ್ಬಿಡುತ್ತೆ. ಸೊ ಹೋಗ್ಲಿ, ವಾಪಸ್ ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ಬಿಟ್ಟು ಯಾಕಪ್ಪ ಎಲ್ಲ ಮಾಡ್ದಲ್ಲ, ಯಾಕೆ ಮಾಡ್ಕೊಟ್ಟಿಲ್ಲ ಇನ್ನೂ ಒಂದು ಕೇಳೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಸಪ್ತಮದಲ್ಲಿ ಕುಜ ಅಂದ್ರೆ ಅವ್ರು ಜಗಳ ಮಾಡಿ ಮೈ ಮೇಲೆ ಬೀಳಕ್ಕೆ ಬರ್ತಾರೆ. ಏನು ಆಗುತ್ತೆ ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ ಅದಕ್ಕೆ, ಆಗಲ್ಲ ಹೋಗಂಗ್ರೆ ಅನ್ನೋಂದ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ ಇವನಿಗೆ ಸಲಿಗೆ ಕೊಟ್ಟಿದ್ದೊಳೆ ಹೆಚ್ಚಾಯ್ತಾ ಅಥವಾ ಇವನ ನಂಬಿದ್ದು ನನ್ನ ತಪ್ಪ, ಏನಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮ್ದು ಏನು ತಪ್ಪು ಅಂತ ನಿಮ್ಗೆ ಗೊತ್ತಾಗ್ದಂಗೆ ಆಗ್ಬಿಡುತ್ತೆ. ಇದಿಷ್ಟಲ್ಲಿ ನಾನು ಮಾಡಿದ ತಪ್ಪು ಏನಪ್ಪ ಅಂತ, ನೀವು ಮಾಡಿದ ತಪ್ಪು ನಿಮ್ಮ ಸ್ನೇಹಿತನನ್ನು ಕಣ್ಣು ಮುಚ್ಚಿಕೊಂಡು ನಂಬಿ ಅಥವಾ ಆ ವ್ಯಕ್ತಿಯನ್ನು ಕಣ್ಣು ಮುಚ್ಚಿಕೊಂಡು ನಂಬಿ ಎಲ್ಲ ಅವ್ರ ಮೇಲೆ ಬಿಟ್ಟು ನೀವು ಸುಮ್ಮನೆ ಆಗಿದ್ದೆ, ನೀವು ಮಾಡಿದ ತಪ್ಪು. ನೀವು ಕೂಡ ಒಂದು ಸ್ವಲ್ಪ ಇನ್ವಾಲ್ವ್ ಆಗಿದ್ದು ಅವ್ರು ಎಲ್ಲಿಗೆ ನಡೀತಾ ಇದೆ, ಏನು ನಡೀತಾ ಇದೆ, ನಾವು ಒಂದು ಸ್ವಲ್ಪ ಇದು ಮಾಡೋಣ ಅನ್ನೋ ರೀತಿಯಲ್ಲಿ ಮುಂದುವರೆದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಇಲ್ಲಿ ಸಮಸ್ಯೆ ಆಗಿದ್ದಲ್ಲಿ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿ ಕಣ್ಣು ಮುಚ್ಕೊಂಡು ನಂಬಿದ್ದು. ಈ ಸಪ್ತಮಾಧಿಪತಿ
ಅಧಿಪತಿ ಚತುರ್ಥದಲ್ಲಿ ನೀಚ ಸ್ಥಿತಿ ಅಂತಂದರೆ ಸ್ನೇಹಿತರು ಕೊಡುವಂತಹ ವಾಗ್ದಾನಗಳು, ಯಾರೋ ಒಬ್ಬ ವ್ಯಕ್ತಿ ಕೊಡುವಂತಹ ವಾಗ್ದಾನಗಳು ನಂಬಿ ಕುಂತ್ರೆ ಕೆಟ್ರಿ ಅಂತ ಅರ್ಥ, ನಷ್ಟ, ಲಾಸ್ ಅಂತ ಅರ್ಥ. ಜೊತೆಗೆ ಅವರೇ ನಿಮ್ಮದೇ ತಪ್ಪು ಅನ್ನೋ ಥರ ನಿಮ್ಮ ಮೇಲೆ ಬಂದು ಬಿಡ್ತಾರೆ. ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಿಮ್ಮದೇ ಅನ್ನೋ ಥರ ನಿಮ್ಮ ಮೇಲೆ ಹಾಕ್ಬಿಡ್ತಾರೆ. ನುಡಿದಂತೆ ಖಂಡಿತವಾಗಿ ನಡೆಯಲ್ಲ. ಸೊ ಅದರಿಂದ ಇದರಲ್ಲಿ ಬಹಳ ಎಚ್ಚರಿಕೆಯಿಂದಿರಿ ಧನುರ್ರಾಶಿಯವರು. ಈ ವಿಚಾರಕ್ಕೆ ನೀವು ವಿಷ್ಣು ಸಹಸ್ರನಾಮವನ್ನು ಜಾಸ್ತಿ ಪ್ರತಿದಿನ ಪಠನ ಮಾಡ್ತಾ ಇರಬೇಕಾಗ್ತದೆ. ಅದು ತುಂಬ ಅನುಕೂಲವಾಗ್ತಕ್ಕಂಥದ್ದು. ಇಲ್ಲ ಅಂತಂದರೆ ಒಂದು ವಿಶೇಷವಾದಂತಹ ಕರುಂಗಲಿ ಮಾಲೆಯನ್ನು ನಾವು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಕರುಂಗಾಲಿ ಮಾಲೆ ನೀವು ಪ್ರತಿದಿನ ಇಂಟರ್ನೆಟಲ್ಲಿ ನೋಡ್ತಾ ಇರ್ತೀರಾ. ಈ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಶ್ರೀ ಕ್ಷೇತ್ರ ನೇಪಾಳ ಪಶುಪತಿನಾಥರ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆಂದು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋಕ್ಕೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಂಡ್ರಾಯಿತು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗಿ ಎಲ್ಲ ಹೋಮ್ಗಳನ್ನ ಲೈವ್ ನೋಡಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ವಿಡಿಯೋ ಎಂಡಲ್ಲಿ ಆ ವಿಚಾರಗಳನ್ನ ನಿಮಗೆ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಧನುರ್ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ದೂರ ಪ್ರಯಾಣಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ನೀವೇನಾದರೂ ಮಾರ್ಚ್ ತಿಂಗಳಲ್ಲಿ ದೂರ ಪ್ರಯಾಣ, ವಿದೇಶ ಪ್ರಯಾಣ, ದೂರ ಪ್ರಯಾಣ, ಟ್ರಾವೆಲಿಂಗ್, ಡೇ ಟು ಡೇ ಟ್ರಾವೆಲಿಂಗಲ್ಲಿ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಸಪ್ತಮದಲ್ಲಿ ವಕ್ರೀಯನಾಗಿ ಕುಜಗ್ರಹನಿರ್ತಾನೆ. ಕುಜಗ್ರಹ ಅಂದರೆ ಆಕ್ಸಿಡೆಂಟ್ಸ್ ಕಾರಕನಾಗಿರ್ತಾನೆ, ರಕ್ತಕಾರಕನಾಗಿರ್ತಾನೆ. ಸೊ ಅವನು ಆದ್ದರಿಂದಾಗಿ 7ನೇ ಮನೆಯ ಕುಜ ನಿಮಗೆ ಬಹಳಷ್ಟು ವಿಘ್ನ ಸಮಸ್ಯೆಗಳನ್ನು, ದೈಹಿಕ ಸಮಸ್ಯೆಗಳನ್ನು ಕೊಡುವ ಸಾಧ್ಯತೆ, ಆಕ್ಸಿಡೆಂಟ್ಸ್ ಆಗುವಂತಹ ಸಾಧ್ಯತೆ. ಏನೂ ಇಲ್ಲ, ಎಲ್ಲೂ ಹೋಗಬೇಡಿ ಅಂದರೆ ನಾನು ಅದಕ್ಕೆ ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ, ಮೆಟಲ್ ಇಳಿಬೇಕಾದ್ರೆ ಕಾಲು ಜಾರ್ಬಿಡ್ತು, ಬಾತ್ರೂಮಲ್ಲಿ ಕಾಲು ಜಾರ್ಬಿಡ್ತು, ಎಲ್ಲ ನಡಿಬೇಕಾದ್ರೆ ಎಣ್ಣೆ ಚೆಲ್ಬಿಟ್ಟಿದ್ರು ಮಕ್ಕಳು ನೋಡಿಲ್ಲ, ಕಾಲು ಜಾರ್ಬಿಡ್ತು. ಈ ಥರನಾದರೂ ಏನಾದ್ರು ಒಂದು ಆಗೋದು. ತರಕಾರಿ ಹೆಚ್ಚಬೇಕಾದ್ರೆ ಒಂಚೂರು ಬೆಳ್ಳು ಕಟ್ಟ ಅಂದರೆ ಕುಯ್ದು ಹೋಗ್ಬಿಡ್ತು, ರಕ್ತ ಬಂತು, ರಕ್ತಕಾರಕ, ರಕ್ತ ಹೊರಬರ್ಬೇಕು ಅವನಿಗೆ. ಸೊ ಅದರಿಂದ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರನಾರು ಒಂದು ಸ್ವಲ್ಪ ಚಿಕ್ಕದಾಗ ಆಗುತ್ತೆ. ಅದು ಯಾವಾಗ ಆಗುತ್ತೆ? ಸ್ವಲ್ಪ ಕುಜನ ಕಂಟ್ರೋಲ್ ಮಾಡಿದಾಗ ಆಗುತ್ತೆ, ಕುಜನ ಅನುಗ್ರಹ ಪಡೆದಾಗ ಆಗುತ್ತೆ. ಅದರಿಂದ ಆದಷ್ಟು ಕುಜನ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಹಾಗೂ ಅನಿವಾರ್ಯತೆ ಇಲ್ಲ ಅಂದರೆ ಪ್ರಯಾಣಗಳನ್ನು ಮಾಡಬೇಡಿ. ಅನಿವಾರ್ಯತೆ ಇಲ್ಲ ಅಂದರೆ ಮಕ್ಕಳಿರ್ತಾರೆ ಮನೇಲಿ, ಅವರಿಗೆ ಎಕ್ಸಾಮ್ಸ್ ಹತ್ರ ಬಂತು, ಮಾರ್ಚ್ ತಿಂಗಳು ಅಂದರೆ ಎಕ್ಸಾಮ್ ಸಮಯ ಆಗಿರುತ್ತೆ, ಅವ್ರ ಬಗ್ಗೆ ಟೈಮ್ ಕೊಡಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವ್ರು ಓದ್ತಾ ಇದ್ದಾರಲ್ವ ನೋಡಿ, ಬೈಯ ಜಗಳ ಮಾಡೋದು ಬೇಡ ಅವ್ರಿಗೆ, ಬಟ್ ಅವ್ರನ್ನ ಕೂರಿಸಿ ಅಟ್ಲೀಸ್ಟ್ ನಿಮ್ಮ ಗೈಡೆನ್ಸ್ ಅವ್ರಿಗೆ ಬೇಕಾಗುತ್ತೆ. ನೀವು ಪಕ್ಕದಲ್ಲಿ ಕೂತಿದ್ರೆ ಓದ್ತಾರೆ, ನೀವೇ ಮೊಬೈಲ್ ನೋಡಿಕೊಂಡು ಟೈಮ್ ಏನ್ಕೊಂಡು ಕೂತ್ಕೊಂಡಿದ್ರೆ ಅವ್ರು ಇನ್ನೆಲ್ಲಿ ಓದಬೇಕು. ಸೊ ಆದ್ದರಿಂದ ನೀವೊಂದು ಸ್ವಲ್ಪ ಅವ್ರ ಕಡೆ ಗಮನ ಕೊಡಬೇಕು. ಧನುರ್ರಾಶಿಯವರು ಮಕ್ಕಳ ಬಗ್ಗೆ ಖಂಡಿತವಾಗಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅದು. ಸೊ ಇಲ್ಲೇನಾಗ್ಬಿಡುತ್ತೆ, ನೀವು ಪ್ರಯಾಣ ಮಾಡಿದ್ರೆ ಸ್ವಲ್ಪ ನಿಮಗೆ ಸಮಸ್ಯೆ ಆಗಬಹುದು. ಆ ಪ್ರಯಾಣದ ಬಗ್ಗೆ ಅವಾಯ್ಡ್ ಮಾಡಿ. ಡೇ ಟು ಡೇ ಆಫೀಸಿಗೆ ಹೋಗಿ ಬರುವಂಥ ಪ್ರಯಾಣದಲ್ಲೂ ಕೂಡ ನೀವು ಕಾರಲ್ಲಿ ಸಾಮೂಹಿಕವಾಗಿ ಹೋಗೋದು, 4 ಜನರ ಜೊತೆಗೆ ಹೋಗೋದು, ಬಸ್ಸಲ್ಲಿ ಹೋಗೋದು, ಟ್ರೈನಲ್ಲಿ ಹೋಗೋದು, ಈ ಥರ ಮಾಡೋದಾದ್ರೂ ಒಳ್ಳೆಯದು. ಆದರೆ ನೀವೇ ಬೈಕ್ ಓಡಿಸ್ಕೊಂಡು ಹೋಗ್ತೀರಾ ಅಂತಂದರೆ ಅಟ್ಲೀಸ್ಟ್ ಮಂಗಳವಾರಗಳಲ್ಲಾದರೂ ಸಾಮೂಹಿಕ ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದೆಲ್ಲದಕ್ಕೂ ಶರೀರ ರಕ್ಷಾರ್ಥವಾಗಿರಬೇಕು ಅಂತಂದರೆ ನೀವು ಕುಜ ಅಷ್ಟೋತ್ರ ಪ್ರತಿದಿನ ಪಠನೆ ಮಾಡಿ, ಸುಬ್ರಹ್ಮಣ್ಯ ಸ್ತೋತ್ರನ ಪ್ರತಿದಿನ ಪಠನೆ ಮಾಡಿ. ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮಗೆ ಅದರ ಅವಶ್ಯಕತೆ ಇದೆ, ಆಯ್ತಲ್ವಾ? ಇದಕ್ಕೂ ಹೊರತಾಗಿ ನಿಮಗೆಲ್ಲ ಶರೀರ ರಕ್ಷಣೆ, ಯಾಕಂದರೆ ಕುಜ ದೃಷ್ಟಿ ಇದ್ದಾಗ ಶರೀರ ರಕ್ಷಣೆ ಬೇಕು. ಸೊ ಬೆಂಕಿಯಿಂದ ಸಮಸ್ಯೆ ಅಂತ ಹೇಳ್ತಾರೆ, ಬೇರೆ ಒಂದಿಷ್ಟು ನೆಗೆಟಿವ್ಸ್ ಹೇಳ್ತಾರೆ. ನಾನು ಹೇಳಿದ್ರೆ ಆಮೇಲೆ ಮತ್ತೆ ಎದುರಿಸ್ತೀರಾ ಅಂತ ಬಿಡ್ತೀರಾ. ಸೊ ಅದರಿಂದ ರಕ್ಷಣೆ ಬೇಕು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ಜಪ ಮಾಡಿ. ಒಂದು 28 ಬಾರಿಯೋ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಲ ಜಪ ಮಾಡಿ, ಕುಜಾಷ್ಟೋತ್ರ ಪಠನೆ ಮಾಡಿ. ಇಲ್ಲಾಂದ್ರೆ ನಾವು ವಿಶೇಷವಾದ ಮೃತ್ಯುಂಜಯ ಹೋಮವನ್ನೇ ಮಾಡಿ ಕುಜಾನಿಗೆ ಬಹಳ ಪ್ರೀತ್ಯರ್ಥವಾದಂತಹ ಕರುಂಗಾಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ಇದನ್ನು ಸಹ ನೀವು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಈ ವಿಡಿಯೋ ಎಂಡಲ್ಲಿ ಇದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಎಚ್ಚರಿಕೆ ಧನುರ್ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬುಧ ಗ್ರಹ, ಕರ್ಮಾಧಿಪತಿಯಾದಂತಹ ಬುಧ ಗ್ರಹ ನಿಮಗೆ ಭಾಗ್ಯಾಧಿಪತಿಯಾದಂತಹ ರವಿಯೊಟ್ಟಿಗೆ ನೀಚ ಸ್ಥಿತಿಯಲ್ಲಿರ್ತಾನೆ. ಅದು ಬುಧಾದಿತ್ಯ ಯೋಗ ಅಂತ ಹೇಳಲ್ಪಡ್ತದೆ. ನೀವು ಏನೋ ಒಂದು ಎಡವಟ್ಟು ಮಾತಾಡಿಕೊಂಡು, ಅಂದರೆ ಬಹುಶಃ ನಿಮ್ಮ ಸಹೋದ್ಯೋಗಿಗಳ ಜೊತೆಗಿರ್ಬೋದು, ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರ ಜೊತೆಗಿರ್ಬೋದು, ಅಥವಾ ನಿಮ್ಮ ಹೈಯರ್ ಅಧಿಕಾರಿ ಇರ್ಬೋದು, ಯಾರ ಜೊತೆಗಾಗಲಿ ಏನೋ ಒಂದು ವಿಚಾರ ಮಾತಾಡಿ ಅದು ತಪ್ಪು, ಬೇರೆ ರೀತಿಯಲ್ಲಿ ಅದು ಪ್ರೊಜೆಕ್ಟ್ ಆಗಿ ಆಮೇಲೆ ನೀವು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಮತ್ತೊಂದೇನೋ ಅಂದರೆ ಒಂದು ಸುಳ್ಳು ಮುಚ್ಚೋಕ್ಕೆ ಮತ್ತೊಂದು ಸುಳ್ಳು, ಅದನ್ನು ಮತ್ತೊಂದು ಸುಳ್ಳು ಅಂತ ಏನೇನೋ ಆಗುವ ಸಾಧ್ಯತೆ ಇದೆ. ನಿಮ್ಮ ಉದ್ಯೋಗವೇ ಡೇಂಜರ್ ಸ್ಟೇಜ್ಗೆ ಬರುವ ಸಾಧ್ಯತೆ, ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅಥವಾ ನೀವೇ ಏನೋ ಇನ್ನೊಂದು ಕಡೆ ಏನೋ ಅದ್ಭುತವಾದ ಸ್ಯಾಲ್ರಿ ಕೊಟ್ಬಿಡ್ತಾರೆ, ಸಿಕ್ಕಾಪಟ್ಟೆ ಏನೋ ಒಳ್ಳೇದಾಗ್ಬಿಡುತ್ತೆ ಅಂದ್ಕೊಂಡು ಇರೋದನ್ನ ಅಂದರೆ ರಿಸೈನೋ ಮತ್ತೆ ಏನೋ ಮಾಡಿಬಿಟ್ಟು ಅಲ್ಲಿಗೆ ಹೋಗೋದು, ಅಲ್ಲಿ ನೋಡ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಆಗ್ಬಿಡ್ತದೆ. ಸೊ ಯಾವುದೊಂದು ಗಾದೆ ಇದೆ, ಏನೋ ರೇಷ್ಮೆ ಸೀರೆ ಕೊಡಿಸ್ತಾನೆ ಅಂತ ಹೇಳಿದ್ದಕ್ಕೆ
ಈ ಮನೇಲಿರುವಂಥ ಕಾಟನ್ ಸೀರೆನ ಹರ್ಕೊಂಬಿಟ್ರು ಅಂತ, ರೇಷ್ಮೆ ಸೀರೆ ಬರಲಿಲ್ಲ, ಕಾಟನ್ ಸೀರೆನೂ ಹೊರದೋಯ್ತು ಅಂತ. ಸೊ ಆದ್ದರಿಂದ ಹಂಗೆ ಆಗಬಾರ್ದು ಅನ್ನೋವಂಥದ್ದು ಉದ್ದೇಶ. ದಯವಿಟ್ಟು ಧನುರಾಶಿಯವರು ಮಾರ್ಚ್ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ತೀರಾ ಎಚ್ಚರಿಕೆಯನ್ನು ವಹಿಸಬೇಕು. ಈ ಮೇಲ್ಗಡೆ ಏನೋ ಅಂತ ಹೇಳ್ತೀವಿ, ನಿಮಗೆ ಎದುರುತ್ತರ ಕೊಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥದ್ದು ಎಲ್ಲ ತಪ್ಪು ಹೋಗ್ತಾ. ಯಾಕಂದರೆ ಚತುರ್ಥದಲ್ಲಿ ಕರ್ಮಾಧಿಪತಿ ನೀಚ ಸ್ಥಿತಿಯಲ್ಲಿರುವಂಥದ್ದು ಬುಧ ಗ್ರಹ, ಮಾತೆ ಮುಳುವಾಗುವ ಸಾಧ್ಯತೆ ತೀರಾ ಹೈಲೈಟ್ ಆಗಿದೆ. ಇದ್ರ ಜೊತೆಗೆ ಭಾಗ್ಯಾಧಿಪತಿ 9ನೇ ಮನೆ ಅಧಿಪತಿಯಾದಂಥ ರವಿಗ್ರಹ ಬುಧಾದಿತ್ಯ ಯೋಗ, ಅದು ಅದ್ಭುತವಾದ ಯೋಗ. ಯಾವಾಗ ನೆಕ್ಸ್ಟ್ ರಾಶಿ ಇಲ್ಲ ಆದರೆ, ಅಂದರೆ ಮೇಷ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಆಗಿದ್ದರೆ ಅದ್ಭುತವಾದ ಯೋಗ ಆಗಿತ್ತು. ಬಟ್ ಚತುರ್ಥ ನೀಚ ಸ್ಥಿತಿಯ ಬುಧಾದಿತ್ಯ ಯೋಗ ಅಂದಾಗ ಯಾವುದನ್ನೋ ನಂಬಿಕೊಂಡು ಇಲ್ಲಿ ಅದ್ಭುತ ಅನ್ಕೊಂಡು ಹೋಗ್ಕೊಂಡು ಕೈ ಸುಟ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅದರಿಂದ ಅದೃಷ್ಟದ ಬೆನ್ನು ಖಂಡಿತ ಏರಬೇಕು, ಏನೂ ತೊಂದರೆ ಇಲ್ಲ. ಆದರೆ ನೀಚ ಸ್ಥಿತಿಯ ಬುಧ ಇದ್ದಾಗ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸೊ ಅದರಿಂದ ಇಲ್ಲೂ ಅಷ್ಟೇ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠನೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಉದ್ಯೋಗವನ್ನು ಕಾಪಾಡ್ತದೆ. ಹಾಗೂ ನಿಮ್ಮ ಮಾತು ಅಂದರೆ ಥಿಂಕ್ ಬಿಫೋರ್ ಇಂಕ್ ಅಂತ, ಒಂದು ಮಾತಾಡೋಕ್ಕಿಂತ ಮುಂಚೆ ನಾನು ಈ ಮಾತಾಡೋದು ಏನಾಗ್ಬೋದು, ಏನು ಅರ್ಥ ಬರ್ಬೋದು, ಯಾರು ಅದಕ್ಕೇನಾದ್ರು ಕೋಡು ಬಾಲ ಸೇರಿಸಿ ಮತ್ತೊಂದೇನಾದ್ರು ಅರ್ಥ ಹುಟ್ಟಿಸ್ಬಿಡ್ತಾರಾ, ಇದೆಲ್ಲರ ಬಗ್ಗೆನೂ ಗಮನ ಹರಿಸಿದ್ರೆ ಸ್ವಲ್ಪ ಉತ್ತಮ ಅಂತ ಅನಿಸುತ್ತೆ. ಇದರ ಜೊತೆಯಲ್ಲಿ ಸಾಧ್ಯವಾದರೆ ಮಾರ್ಚ್ ತಿಂಗಳಲ್ಲಿ ಯಾವ್ದಾದ್ರು ವಿಷ್ಣು ಕ್ಷೇತ್ರಗಳು, ಸನ್ನಿಧಾನಗಳಿಗೆ ದರ್ಶನ ಮಾಡಲಿಕ್ಕೆ ಸಾಧ್ಯವಾದರೆ ಹೋಗಿ ಬನ್ನಿ. ನಿಮ್ಮ ಕೈಲಿ ಆ ಶಕ್ತಿ ಇದೆ, ಹೋಗಿ ಬರ್ತೀವಿ ಅಂತಂದರೆ ಖಂಡಿತವಾಗಿ ಹೋಗಿ ಬನ್ನಿ, ಒಳ್ಳೆಯದೇನೆ. ಇದರ ನಂತರ ನಿಮಗೆ ನಾವು ಬುಧ ಶಾಂತಿ ಹೋಮವನ್ನು, ರುದ್ರ ಹೋಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಶಿವರಾತ್ರಿ ಅಮಾವಾಸ್ಯೆ ದಿವಸನೇ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈ ಕರುಂಗಲಿ ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ ದಿವಸ ಜ್ಯೋತಿರ್ಲಿಂಗ ಸ್ವರೂಪಿಯಾದಂತಹ ಕ್ಷೇತ್ರದಲ್ಲಿ, ನೇಪಾಳದಲ್ಲಿ ಕರುಂಗಲಿ ಮಾಲಿನ ರುದ್ರ ಹೋಮದಲ್ಲಿ, ಮೃತ್ಯುಂಜಯ ಹೋಮದಲ್ಲಿ ಅರ್ಜೈಸ್ ಮಾಡ್ತೇವೆ. ಸೊ ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಈ ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಬಹುದು. ಎಲ್ಲರಿಗೂ ತುಂಬ ಅನುಕೂಲವಾಗಿರ್ತದೆ. ಇದಕ್ಕೆ ಹೆದರ್ತಾರೆ, ನಾವು ಹೆಂಗಸ್ರು ಹಾಕೋಬೋದಾ, ನಾವು ನಾವೇ ತಿಂದ್ಬಿಡ್ತಾ ನಾವು ಹಾಕೋಬೋದಾ ಅಂತ. ಖಂಡಿತವಾಗಿ ಎಲ್ಲರೂ ಹಾಕೋಬೋದು. ಅದ್ಭುತವಾದಂತಹ ಒಂದು ಮಾಲೆ ಆಗಿರುತ್ತೆ, ಖಂಡಿತ ನೀವು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. 4ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಶುಕ್ರ ಗ್ರಹ ನಿಮ್ಮ ಷಷ್ಠ್ಯಾಧಿಪತಿ, 6ನೇ ಮನೆ ಅಧಿಪತಿಯಾದಂತಹ ಶುಕ್ರ ಗ್ರಹ ಮತ್ತೆ ಪುನಃ ನಿಮಗೆ ಶುಕ್ರನು ಕುಜಂತರನೇ 50-50 ಬಂದ್ಬಿಡ್ತಾನೆ. ಷಷ್ಠ್ಯಾಧಿಪತಿಯು ಅವನೇ, ಲಾಭಾಧಿಪತಿಯು ಅವನೇ, ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಲಾಭಾಧಿಪತಿಗೆ ಫಲವನ್ನು ಕೊಟ್ಟರೆ ನೋ ಪ್ರಾಬ್ಲಮ್, ಷಷ್ಠ್ಯಾಧಿಪತಿಯ ಫಲವನ್ನು ಕೊಟ್ಟರೆ ಮಾತ್ರ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಷಷ್ಠ್ಯಾಧಿಪತಿ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿ ಅಂದರೆ ನೀವು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಒಟ್ರಾಸಿ ಒಂದಿಷ್ಟು ಸಾಲ ಮಾಡ್ಕೊಂಡ್ಬಿಡ್ತೀರಾ ಅಂತ ಅರ್ಥ. ಸೊ ಅದರಿಂದ ಸಿಗುತ್ತೆ ಅಂದ್ಕೊಂಡು ಸಾಲ ಮಾಡ್ಕೊಂಡ್ರೆ ಆಮೇಲೆ ತೀರಿಸ್ಬೇಕಾದ್ರೆ ನೀವೇ ಆಗಿರ್ತೀರಿ. ಸೊ ಅದರಿಂದ ಯೋಚನೆ ಮಾಡ್ಕೊಳ್ಳಿ, ನಾನು ಮಾಡ್ತಿರೋದು ಸರಿನಾ ತಪ್ಪ, ಈ ಸಾಲದ ಅವಶ್ಯಕತೆ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕೆಂದರೆ ಮನುಷ್ಯನ ಮೈಂಡ್ ತುಂಬ ಡಿಸ್ಟರ್ಬ್ ಆಗುವಂಥದ್ದು ಸಾಲಗಳ ವಿಚಾರ ಬಂದ ತಕ್ಷಣ. ಸಾಲ ತಗೋಬೇಕಾದ್ರೆ ಭಾಳ ಖುಷಿಯಾಗೋದು, ಗೊತ್ತೇ ಆಗಲ್ಲ ಐದು ದುಡ್ಡು ಬಂದ್ಬಿಡ್ತು ಅಂತ. ಬಟ್ ಅದನ್ನು ತೀರಿಸುವಾಗಿದೆಯಲ್ಲ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಸೊ ಅದರಿಂದ ಆ ಸಾಲಗಳು ನಿರಾಯಾಸವಾಗಿ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ. ಎಲ್ಲ ಫೋನ್ ಮಾಡ್ಕೊಂಡು ಪ್ರೀ ಅಪ್ರೂವ್ಡ್ ಇದೆ ಅಂತ ತಕ್ಷಣ ತೊಗೊಳಕ್ಕೆ ಹೋಗಬೇಡಿ. ದಯವಿಟ್ಟು ಆ ಜಾಲದಲ್ಲಿ, ಆ ಸುಳಿಯಲ್ಲಿ ಸಿಗಾಕೊಳ್ಳೋಕೆ ಹೋಗಬೇಡಿ. ಎರಡನೇದಾಗಿ, ನೀವು ಕೊಟ್ಟ ಸಾಲ ಇರ್ಬೋದು, ಕೊಡಿಸಿದ ಸಾಲ ಇರ್ಬೋದು, ತಗೊಂಡ ಸಾಲ ಇರಬಹುದು, ಇದು ಎಲ್ಲ ಸಾಲಗಳನ್ನು ತೀರಿಸಲಿಕ್ಕೂ ಪ್ರಯತ್ನ ಮಾಡ್ತೀರಾ. ಈ ಒಂದು ಸಂದರ್ಭ ತುಂಬ ಚೆನ್ನಾಗಿದೆ. ಮಾರ್ಚ್ ತಿಂಗಳು ದಯವಿಟ್ಟು ಸಾಲ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ, ಆಯ್ತಲ್ವಾ. ಇನ್ನೊಂದು ವಿಚಾರ ಅಂದರೆ, ನಿಮಗೆ ಸಾಲ ಕೊಟ್ಟವರು ಒಂಚೂರು ಕೆಡದಾಗಿ ನಿಮ್ಮ ಹತ್ರ ಮಾತಾಡ್ಬೋದು, ಸ್ವಲ್ಪ ಉಗ್ರವಾಗಿ ನಿಮ್ಮ ಹತ್ರ ಮಾತಾಡ್ಬೋದು. ಯಾವತ್ತು ತೀರಿಸ್ತೀರ ನನ್ನ ಸಾಲನ ಏನು ಗೊತ್ತಾಗಲ್ಲ ನಂತರ ಸ್ವಲ್ಪ ನಿಮಗೆ ಅವಮಾನಗಳನ್ನೂ ಸಹ ಮಾಡಬಹುದು, ಸಾಧ್ಯತೆ ಇದೆ. ಅಥವಾ ನೀವು ಯಾರಿಗಾದ್ರು ಸಾಲ ಕೊಟ್ಟಿರ್ತೀರಲ್ಲ ಅವ್ರ ಹತ್ರ ನೀವು ಸ್ವಲ್ಪ ಕೆಟ್ಟದಾಗಿ ಮಾತಾಡಿ, ಯಾವಾಗ ಕೊಡ್ತೀಯ, ನಿಮ್ಮ ಮಾನ ಮರ್ಯಾದೆ ಐತೆ ನಿಮಗೆ, ಏನೋ ಒಂದಿಷ್ಟು ಮಾತಾಡ್ಬಿಟ್ಟು ನೀವು ಪಾಪ ಕೊಟ್ಬಿಟ್ಟಿರ್ತೀರ, ನಿಮಗೊಂದು ಉರಿ ಇರುತ್ತಲ್ಲ. ಸೊ ನಿಮಗೆ ಕೊಟ್ಟವನಿಗೂ ಇರುತ್ತೆ, ನೀವು ಕೊಟ್ಟವ್ರು ನಿಮಗೂ ಇರುತ್ತೆ. ಸೊ ಏನಾಗ್ಬಿಡುತ್ತೆ, ಆ ಒಂದು ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ, ಗೊತ್ತಾಗದೆ ನೀವೇನೋ ಆಡುವ ಮಾತುಗಳು ಕಡೆಗೆ ನಿಮಗೇ ಮುಳುವಾಗ್ಬಿಡುತ್ತೆ. ಸಾಲ ಕೊಟ್ಟಿದ್ದಲ್ದೇ ಮೇಲಿಂದ ನೀವು ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಸೊ ಆದ್ದರಿಂದ ದಯವಿಟ್ಟು ನೀವು ಸಾಲ ಮರುಪಾವತಿ ವಸೂಲಿ ಮಾಡೋಕೆ ಹೋದ್ರೂ ಕೂಡ ಬಹಳ ಎಚ್ಚರಿಕೆಯನ್ನು, ಸಂಯಮವನ್ನು ವಹಿಸಬೇಕು. ರುದ್ರನೇ ನಿಮ್ಮನ್ನು ಕಾಪಾಡ್ತಾನೆ, ಮಹಾಮೃತ್ಯುಂಜಯ ನಿಮ್ಮನ್ನು ಕಾಪಾಡ್ತಾನೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅಂತಂದ ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಈ ಒಂದು ಕರುಂಗಲಿ ಮಾಲ ಎನರ್ಜೈಸ್ ಆಗಿ ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಲಿಕ್ಕೆ ತುಂಬ 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 ಒಂದು ಹೆಲ್ಪ್ ಮಾಡುತ್ತೆ. ನಿಮ್ಮಲ್ಲೊಂದು ಆತ್ಮಸ್ಥೈರ್ಯವನ್ನು ವೃದ್ಧಿಸಿ ತುಂಬ ಪವರ್ ಕೊಡ್ತದೆ ಈ ಕರುಂಗಲಿ ಮಾಲೆ. ಸೊ ಇದನ್ನು ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಬಹುದಾಗುತ್ತೆ. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಎನರ್ಜೈಸ್ ಆಗಿದ್ದು ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡ್ಬೋದು, ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನೀವೆಲ್ಲ ವಿಚಾರಗಳನ್ನು.
5ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ರವಿ ಹಾಗೂ ಶನಿ ಒಟ್ಟಿಗೆ ಇರ್ತಾರೆ. ರವಿ ಹಾಗೂ ಶನಿ ಒಟ್ಟಿಗೆ ಇರತಕ್ಕಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಬಿಸಿ ತುಪ್ಪವಾಗಿಬಿಡುತ್ತೆ. ಅದರಲ್ಲಿ ಏನಾಗ್ಬಿಡುತ್ತೆ, ನಿಮ್ಮ ರಾಶ್ಯಾಧಿಪತಿ ಷಷ್ಠ, ತೃತೀಯ ಹಾಗೂ ಭಾಗ್ಯಾಧಿಪತಿ ಒಟ್ಟಿಗೆ ಇರುವಂಥದ್ದು ಏನಾಗ್ಬಿಡುತ್ತೆ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ, ತಂದೆಯ ವಿಚಾರದಲ್ಲಿ, ಅಣ್ಣ ತಮ್ಮಂದಿರ ವಿಚಾರದಲ್ಲಿ, ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮ, ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ, ನಿಮ್ಮ ತಂದೆಯವರೊಟ್ಟಿಗೆ ಸಿಕ್ಕಡ ಜಗಳ ಮಾಡ್ತಕ್ಕಂಥದ್ದು, ಅದು ನಿಮಗೆ ಕೂಡ ಎಫೆಕ್ಟ್ ಆಗ್ತಕ್ಕಂಥದ್ದು. ಅಥವಾ ಅವರಿಬ್ಬರು ಒಟ್ಟಾಗಿ ಯಾವಕ್ಕೂ ಕಿತ್ತಾಡ್ತಿದ್ದಂಥ ಅವರಿಬ್ಬರು ಸಡನ್ನಾಗಿ ಒಟ್ಟಾಗ್ಬಿಟ್ಟು ಇಬ್ಬರು ಸೇರಿ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು, ನೀನು ಸರಿ ಇಲ್ಲ ಅನ್ನೋ ಥರ. ಅವರಿಬ್ಬರು ಹೊಡೆದಾಡಿದ್ರೂ ನಿಮಗೆ ಸಮಸ್ಯೆನೇ, ಅವರಿಬ್ಬರು ಚೆನ್ನಾಗಿದ್ರು ನಿಮಗೆ ಅಂದರೆ ಎರಡೂ ಕೂಡ ನಿಮ್ಮ ಕಡೆನೇ ಬಾಣಗಳು ಬಿಡ್ತಾ ಇರ್ತವೆ. ಸೊ ಇದೊಂಥರ ವಿಚಿತ್ರವಾದಂಥ ಪೊಸಿಷನ್ನು. ಈಗ ನೀವು ನಮ್ಮ ಅಣ್ಣಂಗೆ, ನಮ್ಮ ಅಪ್ಪಂಗೆ, ನನ್ನ ತಮ್ಮಂಗೆ, ನಮ್ಮ ಅಪ್ಪಂಗೆ ಯಾವಾಗಲೂ ಆಗಲ್ಲಪ್ಪ, ಇನ್ನು ಯಾವ ಸುಧಾರಿಸೋದ ಏನೋ ಅನ್ನೋ ಅಂತಾರೆ, ಹೋಗ್ಲಿ ಸುಧಾರಿಸೋಣ, ಅವ್ರಿಬ್ಬರು ಸರಿ ಮಾಡೋಕೆ ಹೋಗೋಣ ಅಂತಂದರೆ ಅದು ನಿನಗೆ ಇಬ್ಬರತ್ರ ಬಯಸ್ಕೊಳ್ಬೇಕು ನೀವೇ, ಅಥವಾ ಇಬ್ಬರತ್ರ ನೀವೇ ಏನೋ ಅಲ್ಲಿ ಇದಾಗಬೇಕು, ವಿಲನ್ ಆಗಬೇಕು. ಇಲ್ಲ ನೀವು ಇಬ್ಬರು ಯಾಕೆ ಬೇಕಪ್ಪ ಅಂತ ಇದು ಮಾಡಿಬಿಟ್ರೆ ಅವರಿಬ್ಬರು ಸೇರಿಬಿಟ್ಟು ಮತ್ತೆ ವಾಪಸ್ ನಿಮಗೆ ಬೈತಾರೆ, ನೀನು ಸರಿ ಇಲ್ಲ ಅನ್ನೋ ಥರ. ಯಪ್ಪ ನಿಮ್ಮ ಸವಾಸ ಸಾಕಪ್ಪ ಅನ್ನೋಷ್ಟು ನಿಮಗೆ ಅಣ್ಣ ತಂಗಿ ಅಥವಾ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಹಾಗೂ ನಿಮ್ಮ ತಂದೆ ಇವರಿಬ್ಬರ ನಡುವಿನ ಒಂದು ರಿಲೇಷನ್ಶಿಪ್ ನಿಮ್ಗೊಂಥರ ಚುಚ್ತಾ ಇರುತ್ತೆ. ಮೊದಲೊಂದು 2 ವಾರ ಇರುತ್ತೆ, ಆಮೇಲೆ ಅದು ಸರಿ ಹೋಗುತ್ತೆ. ಬಟ್ ಆ ಒಂದು ವಾರದಲ್ಲಿ ಸಿಟ್ಟಲ್ಲಿ ಕುಯ್ಕೊಂಡು ಮುಗಿ ಸಮಾಧಾನ ಮಾಡಿಸ್ಕೊಳಕ್ಕಾಗಲ್ವಂತೆ. ಸೊ ಆ ಒಂದು 2 ವಾರದಲ್ಲಿ ತುಂಬ ತಾಳ್ಮೆಯನ್ನು, ಸಮಾಧಾನವನ್ನು ಇಟ್ಕೊಳ್ಬೇಕಾಗ್ತದೆ. ನೀವು ರವಿ ಅಷ್ಟೋತ್ರ, ಶನಿ ಅಷ್ಟೋತ್ರ ಪತಿಯನ್ನು ಪಠನೆ ಮಾಡ್ಕೊಳ್ಬೇಕಾಗ್ತದೆ. ಅಥವಾ ಅದಕ್ಕೆಲ್ಲ ಸಂಬಂಧಪಟ್ಟಂಥ ಗ್ರಹ ಶಾಂತಿಗಳು ನಾವು ಮಾಡ್ತಾ ಇದ್ದೇವೆ ಕ್ಷೇತ್ರಗಳಲ್ಲಿ, ಸಂಕಲ್ಪ ಸೇವೆ ಬೇಕಾದ ಹೆಸರು ಕೊಡ್ಬೋದಾಗಿರ್ತದೆ. ಆ ವಿಶೇಷ ಪರಿಹಾರ ಏನು ನಿಮಗೋಸ್ಕರ ಅಂತಂದರೆ, ಫೆಬ್ರವರಿ 27ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅಲ್ಲ, ಮಹಾಶಿವರಾತ್ರಿ ಅಮಾವಾಸ್ಯೆ, ಬುಧವಾರವೇ ಮಹಾಶಿವರಾತ್ರಿ. ಈ ಬಾರಿ ಚತುರ್ದಶಿ ಉಪರಿ ಅಮಾವಾಸ್ಯೆ ಬಂದಿರೋದ್ರಿಂದಾಗಿ ಮಹಾಶಿವರಾತ್ರಿಯ ಮರುದಿನವೇ ಅಮಾವಾಸ್ಯೆ ಆಗಿರುತ್ತೆ. ಸೊ ಆದ್ದರಿಂದ ಶಿವರಾತ್ರಿ ಅಮಾವಾಸ್ಯೆ ಗುರುವಾರ 27ನೇ ತಾರೀಕು ಫೆಬ್ರವರಿ ಬಂದಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಮಾವಾಸ್ಯೆ ಹೋಮಗಳನ್ನು ಶ್ರೀ ಕ್ಷೇತ್ರ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಆ ಸನ್ನಿಧಾನದಲ್ಲಿ ಆ ವಿಶೇಷವಾದಂಥ ದೇವತಾರಾಧನೆ ಯಾವುದ್ಯಾವುದಪ್ಪ ಅಂದರೆ ರುದ್ರ ಹೋಮ. ನಾವು ರುದ್ರನ ವಿಶೇಷವಾದಂತಹ ಒಂದು ಮಾಸ, ಅಂತಹ ಮಾಸದಲ್ಲಿ, ಮಾಘ ಮಾಸದಲ್ಲಿ ರುದ್ರನ ಒಂದು ಆರಾಧನೆ ವಿಶೇಷದಿದ್ದಾಗ ನಾವು ರುದ್ರಹೋಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಆದಿಯಲ್ಲೇ ಹೇಳಿದೆ, ಎಲ್ಲರೂ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ಕಮೆಂಟ್ನಲ್ಲಿ ಬರೇರಿ ಅಂತ ಹೇಳಿದೆ, ಈಶ್ವರಾನುಗ್ರಹ ಸಿಗಲಿ ಅಂತ. ಆ ಥರ ವಿಶೇಷವಾಗಿ ರುದ್ರಹೋಮ, ಅದರ ಜೊತೆಗೆ ಮಹಾಮೃತ್ಯುಂಜಯ ಹೋಮ, ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು. ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, ಅಪಘಾತ ಮೃತ್ಯು ಇತ್ಯಾದಿ ಎಲ್ಲ ಸಮಸ್ತ ವಿಧ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ, ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಆರಾಧನೆ, ಅಮ್ಮನವರಿಗೆ ಸಂಬಂಧಪಟ್ಟಂಥದ್ದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಬಹಳ ಹಿಂದೆ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡಿದ್ವಿ. ಸೊ ಇದರ ವಿಶೇಷತೆಯ ವಿಚಾರಗಳು ಹಲವಾರು ವಿಚಾರಗಳಿದೆ. ಹಾಗೂ ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪದಲ್ಲಿ ಅಮ್ಮನವರು ಪಶುಪತಿನಾಥನ ಒಂದು ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ. ಅರ್ಧನಾರೀಶ್ವರನ ಸ್ವರೂಪದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನ ಅದು. ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದಾಗ ನಿಮ್ಮೆಲ್ಲ ಆ ಒಂದು ಜನಾಕರ್ಷಣೆ ಅನ್ನತಕ್ಕಂಥದ್ದು ಅದ್ಭುತವಾಗಿ ಆಗ್ತದೆ. ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು, ನಿಮ್ಮ ವ್ಯವಹಾರಗಳಲ್ಲಿ ಯಶಸ್ಸು, ವಿವಾಹದ ವಿಚಾರದಲ್ಲಿ ಅನುಕೂಲ, ದಾಂಪತ್ಯದ ವಿಚಾರದಲ್ಲಿ ಅನುಕೂಲ, ಅಷ್ಟೇ ಅಲ್ಲದೆ ನಿಮ್ಮ ಐಶ್ವರ್ಯದ ವಿಚಾರದಲ್ಲಿ, ಆರ್ಥಿಕತೆಯ ವಿಚಾರದಲ್ಲಿ, ಆರೋಗ್ಯದ ವಿಚಾರ, ಎಲ್ಲ ರೀತಿ ಸರ್ವತೋಮುಖವಾದ ಅಭಿವೃದ್ಧಿ. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಹಾಗೂ ಒಂದು ಜನಾಕರ್ಷಣೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಅಂದರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಅದರಲ್ಲಿ. ಸೊ ಅದರಿಂದ ಅದ್ರ ಜೊತೆಗೆ ಈ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅದರ ಜೊತೆಗೆ ಮಹಾನವಗ್ರಹ ಶಾಂತಿ ಹೋಮಗಳು, ಇದೆಲ್ಲ ಮಾಡಿ
ವಿಶೇಷವಾದ ಪ್ರಸಾದ ಏನು ಅಂತ ಕೇಳಿರಬಹುದು. ಆ ವಿಶೇಷವಾದಂತಹ ಪ್ರಸಾದವೇ ನಮ್ಮ ಈ ಕರುಂಗಲಿ ಮಾಲಾ. ಬಹಳಷ್ಟು ಜನ ವೀಕ್ಷಕರು ಕೇಳಿದರೆ, ಗುರುಗಳೇ ನೀವು ಯಾವಾಗ ಕೊಡ್ತೀರಾ ಕರುಂಗಲಿ ಮಾಲಾ ಅಂತ. ಸೊ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಸಂಪಾದಿಸಿ ಅದಕ್ಕೆ ಕ್ಯಾಪ್ ಹಾಕಿಸಿ ತುಂಬ ಚಂದವಾದ ಸುಂದರವಾದಂತಹ ಒಂದು ಮಾಲೆಯನ್ನು 54 ಮಣಿಗಳ ಒಂದು ವಿಶೇಷವಾದ ಕರುಂಗಲಿ ಮಾಲೆಯನ್ನು ಸಿದ್ಧಪಡಿಸಿ ಈ ಒಂದು ಮಾಲೆಯನ್ನು ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ರುದ್ರಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ನಾನು ಈ ಕರುಂಗಲಿ ಮಾಲಾ ಕೊಡಲಿಕ್ಕೆ ಭಾಳ ಮುಖ್ಯವಾದ ಉದ್ದೇಶ ಮೃತ್ಯುಂಜಯ, ರುದ್ರ, ತ್ರೈಲೋಕ್ಯ ಮೋಹನಕರ ಗೌರಿ. ಇದ್ರದ್ದು ವಿಶೇಷ ವಿಚಾರಗಳು ಇನ್ನೂ ವಿಡಿಯೋಗಳು ಮಾಡಿ ನಿಮಗೆ ತಿಳಿಸ್ತೇನೆ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅದ್ರ ಜೊತೆಗೆ ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಒಂದು ಕುಜನಿಗೂ ಹೋಮ ಆಗ್ತದೆ ಹೇಗಿದ್ರು. ಇದು ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ವಿಶೇಷ ಪ್ರಸಾದ ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು. ಈ ಮಧ್ಯೆ ನೀವು ಬಹಳಷ್ಟು ಕರುಂಗಲಿ ಮಾಲೆಯ ಬಗ್ಗೆ ಹೇಳಿದ್ದೇನೆ, ಬಟ್ ಅದು ಒರಿಜಿನಲ್ ಬಗ್ಗೆನೋ ಅಥವಾ ಹೆಂಗೋ ಕೊಟ್ಟು ಬಿಡ್ತಾರೆ ಅನ್ನೋ ಹೆದರಿಕೆ ಇರ್ತದೆ. ನಮ್ಮಲ್ಲಿ ಆ ಯಾವುದೋ ಹೆದರಿಕೆ ಇಲ್ಲ. ಒರಿಜಿನಲ್ ಕರುಂಗಲಿ ಮಾಲೆಯನ್ನೇ, ಆ ಮಣಿಗಳನ್ನೇ ನಾವು ಸಂಗ್ರಹಿಸಿ ಅದನ್ನು ಮಾಲೆ ತಯಾರಿಸಿ ಈಗ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ 27ನೇ ತಾರೀಕು ಗುರುವಾರ ಅಮಾವಾಸ್ಯೆಯಲ್ಲಿ ಹೋಮ ಇದ್ದಾಗ ನಾನು ಅಲ್ಲಿಂದ ಬರಬೇಕಲ್ಲ. ಸೊ 28ಗೆ ನಾನು ವಾಪಸ್ ಬರೋದು. 29, 30 ನಂತರ ಪ್ರಸಾದ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸ್ವಲ್ಪ ಸಮಯಾವಕಾಶ ನೀವು ಕೊಡಬೇಕಾಗ್ತದೆ. ನಾನು ನೇಪಾಳದಿಂದ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕ್ಕೆ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ತುಂಬ ಲಿಮಿಟೆಡ್ ಆಗಿ ನಾನು ಮಾಡಿಸಿದ್ದೇನೆ. ಕರುಂಗಲಿ ಮಾಲೆ ಪ್ರತಿಯೊಬ್ಬರು ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಆಸೆ ಇದೆ. ಸ್ವಲ್ಪ ಭಯವೂ ಇತ್ತು ಅದ್ರ ಬಗ್ಗೆ, ಯಾವತ್ತು ತಗೊಳ್ಳೋದು, ಎಲ್ಲಿ ಸಿಗುತ್ತೆ ಏನು ಅಂತ. ಈಗ ಯಾವ ಹೆದರಿಕೆ ಇಲ್ಲ. ನಾನೇ ಸಿದ್ಧಪಡಿಸಿರತಕ್ಕಂಥ ವಿಶೇಷವಾದಂತಹ ಮಾಲೆ ಇದು. ಇದನ್ನು ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಅದು ಯಾವತ್ತು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನದಂದು ರುದ್ರ ಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ತುಂಬ ಅದ್ಭುತವಾಗಿ ಕಾಣ್ತದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೆ, ವ್ಯಾಪಾರ ಅಭಿವೃದ್ಧಿಗೆ, ಸರ್ವತೋಮುಖವಾದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ. ಮಕ್ಕಳಿಗೂ ಕೂಡ ಧಾರಣೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬರ್ತದೆ. ಹಠ ಎಲ್ಲ ಕಡಿಮೆ ಆಗ್ತದೆ. ದೃಷ್ಟಿ ದೋಷಗಳು ಪರಿಹಾರವಾಗ್ತದೆ. ಈ ನ್ಯಾಯಾಲಯದಲ್ಲಿ ಜಗವಿಜಯ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾಗ್ತದೆ. ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೆ ತುಂಬ ಅನುಕೂಲವಾಗ್ತದೆ ಈ ವಿಶೇಷವಾದಂತಹ ಕರುಂಗಲಿ ಮಾಲಾ. ಸೊ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು, ಹಾಗೂ ಇದನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. ಖಾಲಿ ಆಗೋದ್ರೆ ಮಾತ್ರ ಮತ್ತೆ ಪುನಃ ಮಾಡಿಸ್ಲಿಕ್ಕೆ ತುಂಬ ಸಮಯಾವಕಾಶ ಬೇಕಾಗ್ತದೆ. ಸೊ ಅದರಿಂದ ದಯವಿಟ್ಟು ಬೇಕಾಗಿರ್ತಕ್ಕಂಥವ್ರು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಶ್ರೀ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದ ಬಗ್ಗೆ ವಿಚಾರ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರಲ್ಲಿ. ಹಾಗೂ ಈ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.